Today we remember the apostle of love, Brother D.G.S. Dinakaran. ಇಂದು ಪ್ರೀತಿಯ ಅಪೋಸ್ತಲರಾಗಿದ್ದ ಸಹೋದರ ಡಿಜಿಎಸ್ ದಿನಕರನ್ ಅವರನ್ನು ನೆನಪು ಮಾಡಿಕೊಳ್ಳೋಣ. Yes, God took him to be with him, ಅವರೊಂದಿಗಿರುವುದಕ್ಕಾಗಿ ದೇವರು ತೆಗೆದುಕೊಂಡರು. but all his tears, ಅವರ ಕಣ್ಣೀರುಗಳು, all his prayers ಅವರ ಪ್ರಾರ್ಥನೆಗಳು are still alive. ಮತ್ತು ಎಂದಿಗೂ ಜೀವಂತವಾಗಿವೆ. They are operating for our family to be blessed. ನಮ್ಮ ಕುಟುಂಬ ನಡೆಯಲ್ಪಡುವುದಕ್ಕಾಗಿ ಕಾರ್ಯ ಮಾಡುತ್ತಿವೆ. They are operating for your family to be blessed. ನಿಮ್ಮ ಕುಟುಂಬ ಆಶೀರ್ವಾದ ಹೊಂದುವುದಕ್ಕಾಗಿ ಕಾರ್ಯ ಮಾಡುತ್ತಿವೆ. They are operating for God's will to be perfected in the nation too. ಮತ್ತು ರಾಷ್ಟ್ರದಲ್ಲಿ ದೇವರ ಚಿತ್ತ ನೆರವೇರುವುದಕ್ಕಾಗಿ ಕಾರ್ಯ ಮಾಡುತ್ತಿವೆ. The vision which God gave to his servant Brother Dinakaran ಸಹೋದರ ದಿನಕರನ್ ಅವರಿಗೆ ದೇವರು ಕೊಟ್ಟಂತಹ ದರ್ಶನವೇನೆಂದರೆ has been to bring healing to the brokenhearted, ಮುರಿದ ಹೃದಯವುಳ್ಳವರಿಗೆ ಸ್ವಸ್ಥತೆ ತರುವುದು, to cry and weep with those who weep, ಮತ್ತು ಯಾರು ಅಳುತ್ತಾರೋ ಅವರೊಂದಿಗೆ ಅಳುವಂಥದ್ದು, ಕೂಗುವಂಥದ್ದು, to raise leaders like Joseph's and Daniel's through Karunya. ಕಾರುಣ್ಯದ ಮೂಲಕ ಯೋಸೆಫ್ ದಾನಿಯೇಲರನ್ನು ಎಬ್ಬಿಸುವುದಕ್ಕಾಗಿ. The ministry continues. ಮತ್ತು ಸೇವೆ ಮುಂದುವರೆದಿದೆ. It has expanded in several ways now. ಈಗ ಅನೇಕ ಕಡೆಗಳಲ್ಲಿ ಅದು ವ್ಯಾಪಿಸಿಕೊಂಡಿದೆ. And also God gave me a new mission through Sisha. ಶೀಶದ ಮೂಲಕ ದೇವರು ನನಗೆ ಹೊಸ ಸೇವೆಯನ್ನು ಕೊಟ್ಟನು. And God has opened several missions, the Israel Prayer Tower, ಅನೇಕ ಬೇರೆ ಮಿಷನ್ಗಳು, ಇಸ್ರಾಯೇಲ್ ಪ್ರಾರ್ಥನಾ ಗೋಪುರ, ಹಾಗೆಯೇ the National Prayer Tower in Delhi, ದೆಹಲಿಯಲ್ಲಿ ರಾಷ್ಟ್ರೀಯ ಪ್ರಾರ್ಥನಾ ಗೋಪುರ, and the public meetings which has grown tremendously across the nation. ಮತ್ತು ಬಹಿರಂಗ ಕೂಟಗಳು ಬಹಳ ದೊಡ್ಡದಾಗಿ ಬೆಳೆದಿವೆ. The ministry through the social media which is blessing millions and millions. ಸಾಮಾಜಿಕ ಜಾಲತಾಣದ ಮೂಲಕ ನಡೆಯುವಂತ ಸೇವೆ ಲಕ್ಷಾಂತರ ಜನರಿಗೆ ಆಶೀರ್ವಾದ ತರುತ್ತಿದೆ. And God has raised every member of the family in unique ways to serve him. ಕುಟುಂಬ ಸದಸ್ಯರನ್ನು ದೇವರು ತನ್ನ ಸೇವೆ ಮಾಡೋದಕ್ಕಾಗಿ ವಿಶಿಷ್ಟ ರೀತಿಯಲ್ಲಿ ಎಬ್ಬಿಸಿದ್ದಾರೆ. God has raised the prayer academy. ಪ್ರಾರ್ಥನಾ ಅಕಾಡೆಮಿ ದೇವರು From ಕಟ್ಟಿದ್ದಾರೆ. 15 prayer towers when my father passed away, it has grown to 105 prayer towers in ನಮ್ಮ India. ತಂದೆ ತೀರಿ ಹೋದಾಗ 15 ಪ್ರಾರ್ಥನಾ ಗೋಪುರಗಳಿದ್ದವು. ಆದರೆ ಈಗ ಅವು 105 ಭಾರತ ದೇಶದಲ್ಲಿ ಗಳಾಗಿವೆ. And the National Prayer and Ministers Alliance uniting all the churches and God's servants to pray for the nation ರಾಷ್ಟ್ರೀಯ ಪ್ರಾರ್ಥನಾ ಮತ್ತು ಅದರ ಸಹಭಾಗಿತ್ವದ ಸೇವೆಗಳು ರಾಷ್ಟ್ರಕ್ಕಾಗಿ ಏಕತೆ ಉಳ್ಳವರಾಗಿ ಪ್ರಾರ್ಥಿಸುತ್ತಿದ್ದಾರೆ. has been a blessing. ಮತ್ತು ಆಶೀರ್ವಾದವಾಗಿದೆ. Thank you for your prayers. ನಿಮ್ಮ ಪ್ರಾರ್ಥನೆಗಾಗಿ ವಂದನೆ. We'll continue to serve the Lord. ಕರ್ತನಿಗೆ ನಿರಂತರವಾಗಿ ಸೇವೆ ಮಾಡುತ್ತೇವೆ. Many more new projects are going to be launched from this month. ಈ ತಿಂಗಳಿಂದ ಹೊಸ ಯೋಜನೆಗಳು ಉದ್ಘಾಟಿಸಲಾಗುತ್ತಿವೆ. All for the glory of the Lord. ಎಲ್ಲವೂ ದೇವರ ಮಹಿಮೆಗಾಗಿ. For millions more to know the love of Jesus. ಇನ್ನು ಲಕ್ಷಾಂತರ ಜನರು ಯೇಸುವಿನ ಪ್ರೀತಿ ತಿಳಿದುಕೊಳ್ಳುವಂತೆ Stand with us. ನಮ್ಮೊಂದಿಗೆ ನಿಲ್ಲಿರಿ. Let's together ನಾವೆಲ್ಲರೂ ಒಟ್ಟಾಗಿ heal the broken heart. ಮನ ಮುರಿದವರಿಗೆ ಸ್ವಸ್ಥತೆ ತರುವುದು, Build prayer intercessors. ಪ್ರಾರ್ಥನಾ ವಿಜ್ಞಾಪನೆಗಾರರನ್ನು ಕಟ್ಟುವುದು, Raise Daniels and Josephs to solve the problems of humanity. ಮಾನವ ಕುಲದ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ ಯೋಸೆಫ್ ದಾನಿಯೇಲರನ್ನು ಎಬ್ಬಿಸುವುದು, Care for the poor and lift them up to great heights through Sisha. ಬಡವರನ್ನು ನೋಡಿಕೊಂಡು ಶಿಷ್ಯದ ಮೂಲಕ ಅವರನ್ನು ಮೇಲೆತ್ತುವಂತಹ ಕೆಲಸ. God bless you as you are a part of this great mission. ನೀವು ಈ ದೊಡ್ಡ ಸೇವೆಯ ಭಾಗವಾಗಿರುವುದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. We thank God for the wonderful life of Brother Dinakaran and the seeds he has sown, which has grown to be a blessing. ಸಹೋದರ ಡಿಜಿಎಸ್ ದಿನಕರನ್ ಅವರ ಅದ್ಭುತ ಜೀವಿತಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರ ಮಾಡುತ್ತೇವೆ ಮತ್ತು ಅದು ಇದುವರೆಗೆ ಬೆಳೆದದಕ್ಕಾಗಿ ಕರ್ತನಿಗೆ Thank you, ಸ್ತೋತ್ರ Jesus. ಮಾಡುತ್ತೇವೆ. Today I pray that the same anointing shall increase in double measure. ಮತ್ತು ಇಂದು ನಾನು ಪ್ರಾರ್ಥಿಸುತ್ತೇನೆ, ಅದೇ ಅಭಿಷೇಕ 2ರಷ್ಟಾಗಲಿ. And we shall all reflect Jesus to the ನಾವು people. ಜನರಿಗೆ ಯೇಸುವನ್ನೇ ಪ್ರತಿಬಿಂಬಿಸಬೇಕು. Thank you. ವಂದನೆಗಳು.